ಆದರೆ ಇಷ್ಟೆಲ್ಲ ಮಾಡಿ ಏನು? ಮಂತ್ರಾಲಯ ಪ್ರಭುಗಳು ಮೋಕ್ಷ ಕೊಡ್ತಾರಾ? ಮತ್ತೆ ಮೋಕ್ಷ ಕೊಡಬೇಕಾಗಿದ್ದರೆ ಏನು ಮಾಡಬೇಕು? ಅದನ್ನು ವಿಷ್ಣುರಿಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ, ಅದು ಒಂದು ಪ್ರಮೇಯ ಇದೆ, ಅದು ಮುಂದೆ ನೋಡೋಣ. ಮಂತ್ರಾಲಯ ಪ್ರಭುಗಳು ಮೋಕ್ಷ ಕೊಟ್ಟ ಚರಿತ್ರೆ ಇದೆ. ನೀರಿನ ವೆಂಕಣ್ಣನಿಗೆ ಮೋಕ್ಷ ಕೊಟ್ಟ ಸ್ಥಳ ಅಂತ ನೀವು ಚಿತ್ರದುರ್ಗದಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋಡ್ಬೋದು ಏನು ನಡೀತು ಅಂತ. ಅದು ನಡೆದು ಹೋಗಿದೆ. ಆದರೆ ವಾಸ್ತವಿಕವಾಗಿ ಆಚಾರ್ಯರು ಉಲ್ಲೇಖ ಮಾಡುವ ತಾತ್ಪರ್ಯ ನಿರ್ಣಯದಲ್ಲಿ ಜಾಗೃತವಾದಂತಹ ಪ್ರಮಾಣ ವಿಷ್ಣುರಿಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಕಂಡುಕೊಂಡವರಿಗೆಲ್ಲ ಇಲ್ಲ. ರುದ್ರದೇವರನ್ನು ಮಾರ್ಕಂಡೇಯರು ಕೇಳ್ತಾರಂತೆ, ನನಗೆ ಮೋಕ್ಷ ಕೊಡಬೇಕು ನೀವು ಅಂತ ಕೇಳಿದಾಗ ಅವರೇ ಆಡಿದ, ರುದ್ರದೇವರೇ ಆಡಿದ ಒಂದು ಮಾತಿದೆ, ಅಹಂ ಭೋಗಪ್ರದೋ ವಿಪ್ರ. ಹೇ ವಿಪ್ರ, ಅಹಂ ಭೋಗಪ್ರದ, ನಾನು ಭೋಗ ಕೊಡ್ತೇನೆ. ಮುಕ್ತಿದಾತ ವಿಷ್ಣುರೇವಹಿ ಮುಕ್ತಿದಹ, ಪರಮಾತ್ಮ ಮಾತ್ರ, ವಿಷ್ಣು ಮಾತ್ರ ಮೋಕ್ಷ ಕೊಡುವವನು. ನಮಗೆ ಇನ್ನೂ ಮೋಕ್ಷ ಆಗಿಲ್ಲ, ನಾವು ಎಲ್ಲ ಸಂಸಾರಾವಸ್ಥೆಯಲ್ಲೇ ಇರುವವರು. ಚತುರ್ಮುಖ ಬ್ರಹ್ಮದೇವರಾಗಲಿ ಅಥವಾ ರುದ್ರದೇವರಾಗಲಿ, ಅವರು ರುದ್ರ ಪದವಿಯಿಂದ ಶೇಷ ಪದವಿಗೆ ಬಂದು ಆಮೇಲೆ ತಾನೇ ಮುಕ್ತಿ ಅವರಿಗೆ. ಪ್ರಮಾಣಗಳನ್ನು ಜಾಗೃತವಾಗಿ ಸಾರ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ನಮಗೆ ಇನ್ನೂ ಮೋಕ್ಷ ಆಗಿಲ್ಲ, ನಾ ಯಾಕೆ ಕೊಡಲಿ ನಿನಗೆ? ಹಾಗೆ ಮೋಕ್ಷ ಆಗದೆ ಕೊಡೋರು ಅಂತಂದರೆ ವಾಯುದೇವರು ಮಾತ್ರ. ಅದಕ್ಕಂದ್ರು ವಿಷ್ಣುರಿಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಭಗವಂತನ ಅನುಜ್ಞೆ ಇದ್ದಾಗ ಅವರು ಕೊಡಬಲ್ಲರೇ ಹೊರತು ಬೇರೆಯವರಿಗೆ ಯಾರಿಗೂ ಇಲ್ಲ ಅಂತ ಅದನ್ನು ನಿರಾಕರಣೆ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲೂ ರುದ್ರದೇವರದ್ದು ಅದೇ ಪ್ರಸಂಗ ಬಂದಿದೆ. ಹರಿವಂಶದಲ್ಲಿ ಘಂಟಾಕರ್ಣರು ಅಂತ ಅವರ ಅಣ್ಣತಮ್ಮಂದರು ವೈಷ್ಣವರನ್ನು, ವಿಷ್ಣುವನ್ನು ದ್ವೇಷ ಮಾಡಿ ರುದ್ರದೇವರ ಆರಾಧನೆ ಮಾಡ್ತಾರೆ. ಅವನ ಕುಬೇರನ ಭೃತ್ಯರು. ಈ ಪರಮಾತ್ಮನಿಗೆ ರುದ್ರದೇವರ ದ್ವೇಷ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ರುದ್ರದೇವರ ಜೊತೆಯಲ್ಲಿ ಪೈಪೋಟಿ ಮಾಡ್ತಾನೆ ವಿಷ್ಣು ಅಂತ. ಹೀಗೆ ಹರಿಹರಲ್ಲಿ ನಾನಾ ತರಹದ ವೈಷಮ್ಯದ ಚಿಂತನೆಯನ್ನು ಮಾಡಿ ಅವನ್ನ ದ್ವೇಷ ಮಾಡಿ ಅವನ ಭಕ್ತರನ್ನೆಲ್ಲ ಹೊಡಿತಿದ್ರು. ವಿಷ್ಣು ಭಕ್ತರನ್ನ ಹೊಡೆದಾಗ ಅವರು ಚೀರ್ತಾರಲ್ಲ, ವಿಷ್ಣು ಹರೇ ಮುಕುಂದ ಗೋವಿಂದ ಅಂತ. ಅದು ಕಿವಿ ಕೇಳಿಸ್ಬಾರದು ಅಂತ, ಅದು ಹಿಂಸೆ ಆಗೋದಂತ. ಇವರಿಗೆ ಕಿವಿ ಕೇಳಿಸ್ಬಾರದು ಅಂತ ಇಷ್ಟಿಡ್ದಪ್ಪ ಗಂಟೆ ಕಟ್ಕೊಂಡಿದ್ರಂತೆ. ಅವ್ರು ಕೂಕೋತಾ ಇದ್ದರೆ ಢಣ 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 ತಲೆ ಅಳ್ಳಾಡಿಸ್ಬಿಡ್ಬೇಕು. ಇವೆಲ್ಲ ಉಪಾಯಗಳು ಇವೆಲ್ಲ. ಹೀಗೆ ಮಾಡ್ತಿದ್ರಂತೆ. ಕಡೆಗೆ ಅದೇ ಬೇಕಾಷ್ಟು ಸೇವೆ ಮಾಡಿ ರುದ್ರದೇವರನ್ನು ಒಲಿಸಿಕೊಂಡು ಎದುರಿಗೆ ಬಂದು ನಿಂತರು. ರುದ್ರದೇವರು ಬಂದು ವರ ಕೊಡಲಿಲ್ಲ, ಶಾಪ ಕೊಟ್ಟು ಹೊಟ್ಟೋಗ್ತಾರೆ. ವಿಷ್ಣು ವೈಷ್ಣವ ದ್ವೇಷ ಮಾಡಿದ್ದೀರಿ, ನಾನು ಪ್ರತಿನಿತ್ಯ ಯಾರ ಆರಾಧನೆ ಮಾಡ್ತೇನೋ ಅಂಥವನನ್ನು ದ್ವೇಷ ಮಾಡ್ತಾ ಇದ್ದೀರಿ, ನಾ ಹೇಗೆ ನಿಮಗೆ ವರ ಕೊಡಲಿ? ಪಿಶಾಚಿಗಳಾಗಿ ಬೀಳ್ರಿ ಅಂತ ಶಾಪ ಕೊಡ್ತಾರೆ. ಬ್ರಹ್ಮಾವರ್ತದಲ್ಲಿ ಅಂದರೆ ಬದರಿಕಾಶ್ರಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿ ಪಿಶಾಚಿಗಳಾಗಿದ್ದಾಗ ರುದ್ರದೇವರನ್ನ ಕುರಿತು ತಪಸ್ಸು ಅನ್ನುವ ನೆಪ ಮಾಡಿ ಭಗವಂತ ಹೋಗ್ತಾನಲ್ಲ, ಅದೆಲ್ಲ ಮುಖ್ಯ ಉದ್ದೇಶ. ಇವರನ್ನೆಲ್ಲ ಉದ್ಧಾರ ಮಾಡೋದು ಮುಖ್ಯ ಉದ್ದೇಶ. ಆ ನೆಪದಲ್ಲಿ ಭಗವಂತ ಬಂದು ಅವರನ್ನೆಲ್ಲ ಉದ್ಧಾರ ಮಾಡ್ತಾನೆ. ಆ ಕಾಲಕ್ಕೆ ಆ ನೈಜ ಸ್ಥಿತಿಯನ್ನು ತಿಳಿದು ಸ್ತೋತ್ರ ಮಾಡಿದಾಗ ಅವರನ್ನು ಉದ್ಧಾರ ಮಾಡಿದ್ದು ಇದೆಲ್ಲ ಹರಿವಂಶದಲ್ಲಿ ನಾವು ಬಹಳ ಸ್ಪಷ್ಟ ಕಾಣಬಹುದು. ಇದನ್ನೆಲ್ಲ ನಿರ್ಣಯ ಸಮೇತವಾಗಿ ಹೇಳ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ನಾನು ಮೋಕ್ಷ ಕೊಡುವವನಲ್ಲ. ನೀವು ಮೋಕ್ಷ ಬೇಕಾಗಿದ್ದರೆ ವಿಷ್ಣುವನ್ನೇ ಆರಾಧನೆ ಮಾಡಬೇಕು. ಇಷ್ಟು ದಿವಸ ಮಾಡಿದ ಅಪರಾಧ, ಆ ಅಪರಾಧಕ್ಕೆ ಪ್ರಾಯಶ್ಚಿತ್ತವಾಗಿ ನೀವು ಪಿಶಾಚಿಗಳಾಗಿ ಬೀಳ್ರಿ. ಪಿಶಾಚಿಗಳಾದರೂ ನಿಮಗೆ ಎಚ್ಚರಿಕೆ ಬಂದಿದೆ, ನನ್ನ ಆರಾಧನೆ ಮಾಡಿದ್ದರಲ್ಲ, ಅದರಿಂದಾಗಿ ವಿಷ್ಣು ದ್ರೋಹ ಮಾಡಿದ್ದಕ್ಕೆ ಪಿಶಾಚಿಗಳಾಗಿರಿ. ನನ್ನನ್ನು ಒಲಿಸಿಕೊಳ್ಬೇಕು ಅಂತ ಒಂದಷ್ಟು ಮಾಡಿದ್ದಾರಲ್ಲ, ಅದರಿಂದ ರುದ್ರದೇವರನ್ನು ಒಲಿಸಿಕೊಂಡ್ರೆ ನಮಗೆ ಸಿಗೋದು ಯಾವುದು? ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಆ ಪಿಶಾಚಿಗಳು ಕೃಷ್ಣ ಪರಮಾತ್ಮ ಅಲ್ಲಿ ಬಂದರೆ ಅವಿಚ್ಛಿನ್ನವಾಗಿ ಸ್ತೋತ್ರ ಮಾಡ್ತಾರೆ. ಕೃಷ್ಣ ಯಾರು ಅಂತ ಗೊತ್ತಿಲ್ಲ ಅವರಿಗೆ. ಯಾರೋ ಒಬ್ಬನ ನೀ ಯಾರು ಅಂದ್ಗಳು, ನಾನು ದ್ವಾರಕಾ ನಿವಾಸಿ ಅಂತ ಅಂದುಬಿಟ್ಟ ಪರಮಾತ್ಮ. ನೀವು ದ್ವಾರಕಾ ನಿವಾಸಿಯಾ? ಹಾಗಾದ್ರೆ ನಿನಗೆ ಕೃಷ್ಣ ಗೊತ್ತಾ? ಕೃಷ್ಣ ಅಂದರೆ ಯಾರು ಅಂತ ಕೇಳಿದ ಪರಮಾತ್ಮನೇ. ವರ್ಣನೆ ಮಾಡ್ತಾ 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 ಬೆಳಗಿನ ಜಾವ ಆಗುತ್ತೆ. ಹಾಗಂತೂ ಅವನ ವರ್ಣನೆ ಚಿಂತನೆ ಮಾಡ್ತಾ ಮಾಡ್ತಾ ಧ್ಯಾನಕ್ಕೆ ಜಾರ್ತಾರೆ. ಆ ಧ್ಯಾನದಲ್ಲಿ ಆ ಸ್ತೋತ್ರ ಎಲ್ಲ ಕೇಳಬೇಕು, ಅದು ವಿಸ್ತಾರವಾಗಿಯೇ ಕೇಳಬೇಕು. ಏನೇನು ಪಾಪಗಳನ್ನು ಮಾಡಿ ಪಿಶಾಚಾದಿ ಜನ್ಮಗಳನ್ನು ಪಡ್ಕೊಳ್ತಾರೆ, ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು, ಈ ಕಾಲಮಾನ ಆಗಲಿ ದೇಶ ಆಗಲಿ ನಮ್ಮ ಶರೀರಕ್ಕಾಗಲಿ ಎಷ್ಟು ಮಹತ್ವ ಇದೆ ಎಲ್ಲ ಸಾರಿದ ಅದ್ಭುತ ಪ್ರಕರಣ ಅದು. ಅಷ್ಟೆಲ್ಲ ಹೇಳ್ತಾ ಹೇಳ್ತಾ ಭಗವಂತನ ಗುಣಗಾನ ಮಾಡ್ತಾ ಕಣ್ಣು ತೆರೆದು ನೋಡಿದರೆ ಅಷ್ಟೂ ಗುಣಲಕ್ಷಣಗಳು ಯಾರಲ್ಲಿದ್ದಾವೆ, ಅದಷ್ಟೂ ಇವನ ಎದುರುಗಡೆಯಲ್ಲಿ ಕೂತಿರುವ ವ್ಯಕ್ತಿಯಲ್ಲಿದೆ. ಅಯಂ ಕೃಷ್ಣ ಅಯಂ ಕೃಷ್ಣ ಅಂತ ಕುಕ್ಕೊಳ್ಳಿಕ್ಕೆ ಶುರು ಮಾಡಿದರು. ಇಷ್ಟು ದಿವಸಕ್ಕೆ ನಾವು ಮಾಡಿದಂತಹ ಪುಣ್ಯ ಒಲಿತು ಅಂತ ಅನಿಸುತ್ತೆ. ಈ ಎಲ್ಲ ಪ್ರಕರಣ ಅಲ್ಲಿ ನಡೆಯುತ್ತೆ.
ಅಂದರೆ ಅಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣೋದೇನು, ವೇದವ್ಯಾಸ ದೇವರ ನಿರೂಪಣೆಯಲ್ಲೇ ನಮಗೆ ಚೆನ್ನಾಗಿ ಮನದಟ್ಟಾಗುವಂತೆ ಕಾಣೋದು ಮೋಕ್ಷಪ್ರದಾತ ಅಂತಂದರೆ ಅದು ಶ್ರೀಹರಿಯೇ, ಮತ್ತೊಬ್ಬರಲ್ಲ. ಯಾಕೆ? ಹರಿ ಸರ್ವೋತ್ತಮ, ಅದರಲ್ಲೇ ಇದೆಲ್ಲ ಅಡಕವಾಗಿದೆ. ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿದ್ದು ಸ್ವತಂತ್ರನಾಗಿ ಯಾರಿಗೇನು ಬೇಕಾದ್ರೂ ಕೊಡಬೇಕಾದ್ರೆ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ, ಸೃಷ್ಟಿ ಸ್ಥಿತಿ ಸಂಹಾರ, ನಿಯಮನ ಜ್ಞಾನ ಅಜ್ಞಾನ ಬಂಧ, ಕಡೆಗೆ ಮೋಕ್ಷ, ಇದಿಷ್ಟೂ ಕೊಡಬೇಕಾಗಿದ್ದರೆ ಅದಕ್ಕೆ ಸಮರ್ಥನಾದವನು ಶ್ರೀಹರಿ ಒಬ್ಬನೇ. ವೇದವ್ಯಾಸದೇವರ ಮಾತು, ಜನ್ಮಾದ್ಯಸ್ಯ ಯತೋನ್ವಯಾತ್ ಜನ್ಮಾದ್ಯಸ್ಯ ಯತ, ಎರಡನೇ ಸೂತ್ರ ಇದು. ಇದಿಷ್ಟೂ ಆಗಬೇಕಾಗಿದ್ದರೆ ಅದು ಶ್ರೀಹರಿ ಪರಬ್ರಹ್ಮ, ಆತನಿಂದ ಮಾತ್ರ. ಇದು ಅವನ ಸ್ವರೂಪ ಲಕ್ಷಣ. ಇದನ್ನು ನಿರೂಪಣೆ ಮಾಡಿಕೊಡ್ತಾರೆ. ಮುಂದೆ ಇಡೀ ಬ್ರಹ್ಮಸೂತ್ರದಲ್ಲಿ ಅದನ್ನು ಸಮರ್ಥನೆ ಮಾಡ್ತಾರೆ. ಇದು ಆತ ಒಬ್ಬನೇ, ಇನ್ನೊಬ್ಬರಲ್ಲ. ಇದನ್ನೆಲ್ಲ ತೋರಿಸಿಕೊಟ್ಟಾಗ ಭಗವಂತನ ಆರಾಧನೆ ಮಾಡಿದರೆ ಸಾಕು. ವೇದಗಳೆಲ್ಲ ಅದನ್ನೇ ತುಂಬ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿಕೊಡ್ತಾವೆ. ತರತಿ ಶೋಕಮಾತ್ಮವಿತ್ ತಮೇವಂ ವಿದ್ವಾನ್ ಅಮೃತಯಃ ಭವತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ. ಭಗವಂತನನ್ನು ಹೀಗೆ ತಿಳಿದರೆ ಸಂಸಾರ ಹೋಗ್ಬಿಡುತ್ತೆ. ಯಥಾ ರಾಜ ಬಂಧಾಪನೋದ ಕೃತ. ಒಬ್ಬ ಚಕ್ರವರ್ತಿಯನ್ನು ನೀವು ಪ್ರೀತಿಯಿಂದ ಒಲಿಸಿಕೊಂಡ್ರೆ ಎಷ್ಟಾರೋ ಅಪರಾಧ ಮಾಡಿರಲಿ, ಅವ್ನು ಬಿಡಿಸ್ಬಿಡಪ್ಪ, ಅವನು ಬಹಳ ಒಳ್ಳೆಯವನು, ನನ್ನನ್ನು ಬಹಳ ಪ್ರೀತಿಸ್ತಾನೆ, ಅವನು ಬಿಡಿಸ್ಬಿಡು, ನನಗೆ ಬಹಳ ಬೇಕಾದವನು, ಅವನನ್ನು ಬಂಧನದಿಂದ ಬಿಡಿಸು, ಹಾಗಂತಾನೋ ಹಾಗೆ ಭಗವಂತ ನಮ್ಮ ಎಲ್ಲ ಕಷ್ಟಗಳಿಂದಲೂ ಕೂಡ ಪಾರು ಮಾಡ್ತಾನೆ ಅನ್ನೋದು ಲೋಕದ ದೃಷ್ಟಿಯಿಂದಲೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಪ್ರಮಾಣಗಳದನ್ನು ಹೇಳ್ತಾ ಇದ್ದಾವೆ. ಎಲ್ಲ ಸೈದ್ಧಾಂತಿಕರು ಕೂಡ ಇದನ್ನು ಒಪ್ಪಿದ್ದಾರೆ. ಅಂದಮೇಲೆ ಭಗವಂತನ ಆರಾಧನೆ ಮಾಡಿದ ಸಾಕು. ಇವರದೆಲ್ಲ ಯಾಕೆ ಆರಾಧನೆ ಇಷ್ಟಿಷ್ಟು ಕಾಲ? ಪಂಡಿತಾಚಾರ್ಯ ಕೊಟ್ಟ ಉತ್ತರ ಒಂದೇ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ. ಮುಕುಂದ ಯಾರು ಅಂತಲೇ ಗೊತ್ತಿಲ್ಲದೆ ಇದ್ದಾಗ, ಮುಕುಂದ ಅಂದರೆ ಮೋಕ್ಷಪ್ರದ ಅಂತ ಅರ್ಥ. ಮುಕುಂದ ಮುಕು ಮೋಕ್ಷ, ಅದನ್ನು ದ ಕೊಡುವವನು, ಅಷ್ಟು ಮಾತ್ರ ಗೊತ್ತಾದರೆ ಸಾಲದು. ಅವನಲ್ಲಿ ಭಕ್ತಿ ಬರುತ್ತಾ? ಸಾಧಾರಣ ಭಕ್ತಿ ಅಂತಂದ್ರೆ ಏನು? ತುಂಬ ದೊಡ್ಡ ವಸ್ತು ಅದು. ಭಕ್ತಿ ಅಂತಂದರೆ ಪ್ರೇಮ ಪ್ರವಾಹ ಅಂತ ಟೀಕಾಕೃತ್ಪಾದರು ಪರಿಷ್ಕಾರ ಮಾಡ್ತಾರೆ, ಬಹಳ ಚೆನ್ನಾಗಿದೆ. ಭಕ್ತಿ ಅಂತಂದರೆ ಏನು? ನರವಧಿಕಾನಂತಾನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣ ಅಂತರಾಯ ಅನೇಕ ಗುಣ ಅಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ರೂಪ ಭಕ್ತಿ. ಇದು ಭಕ್ತಿ ಅಂತ ಕರೆದಿರೋದು. ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವದ, ಅವನ ಯಾವ ದೋಷವೂ ಇಲ್ಲ ಅನ್ನೋದು ಗೊತ್ತಾದಾಗ ಎಲ್ಲರಿಗಿಂತ ಸರ್ವೋತ್ಕೃಷ್ಟ ಈತನೇ. ನಾನು, ನನ್ನವರು, ನನ್ನ ಹೆಂಡ್ತಿನೋ ಮಕ್ಕಳು, ಅದು ತಾತ್ಕಾಲಿಕವಾಗಿ ಬಂದು ಹೋಗುವಂಥ ಯಾವುದ್ಯಾವುದಿದೆ ಅದೆಲ್ಲದರ ಮೇಲೆ ತಾನು ತನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅದಕ್ಕೆ 100 ಪಟ್ಟಾಗಿ ಪ್ರೀತಿಸಬೇಕು. ಅನೇಕ ಗುಣ ಅಧಿಕ, ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣ ಅಧಿಕ. ಅನೇಕ ಗುಣ ಅಂದರೆ ಅನೇಕ ಪಟ್ಟು ಗುಣಿಸೋದು ಅಂತಂತಾರೆ, ಅದು ಮಲ್ಟಿಪಲ್ ಆಗಬೇಕು. ಅನೇಕ ಗುಣ ಅಧಿಕ, ಇದರ ಮೇಲೆ ಬೇಕಾಷ್ಟು ಅಡೆತಡೆಗಳು ಬರಲಿ, ಬೇಕಾದ ಪರೀಕ್ಷೆ ನಡೀಲಿ. ಭೀಮಸೇನ ದೇವರಿಗೆ ಪಾಂಡವರಿಗೆ ಎಷ್ಟೆಷ್ಟು ಅಡೆತಡೆಗಳು ಬಂದದ್ದು. ಅವ್ರು ಎದುರು ಕೂತಾಗಲೇನೆ ಅವರ ಹೆಂಡತಿಯ ವಸ್ತ್ರ ಸೆಳಿತೇನೆ ಅಂತ ಹೊರಡ್ತಾರೆ. ಅದೆಲ್ಲ ಭಗವದ್ಭಕ್ತಿಗೆ ಪರ್ಯವಸಾನ ಮಾಡಿಕೊಂಡ್ರವರೆಲ್ಲ. ಅಂತರಾಯ ಸಹಸ್ರೇಣಾಪಿ, ಅಂತರಾಯ ಅಂದರೆ ತಡೆಗಳು, ವಿಘ್ನಗಳು, ಅದು 1000 ಬರಲಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ, ಅದರ ತಡೆ ಇರಬಾರದು. ಆ ಪ್ರವಾಹ ಎಷ್ಟು ದೊಡ್ಡದಿರಬೇಕು ಅಂದರೆ ನೀವು ಅಣೆಕಟ್ಟು ಹಾಕಿದ್ರು ಅದನ್ನು ಕಿತ್ಕೊಂಡು ಹೋಗಬೇಕು. ಹೀಗೆ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ರೂಪ ಭಕ್ತಿ. ಇಷ್ಟು ದೊಡ್ಡದು ಭಕ್ತಿ ಅಂತಂದರೆ. ನಾವು ಸುಮ್ಮನೆ ಹೇಳ್ಕೊತೇವೆ ಭಕ್ತರು ಭಕ್ತರು. ಭಕ್ತಿ ಅಂತಂದ್ರೆ ಏನು ಅಂತ ಕೇಳಿದರೆ ಇಷ್ಟು ದೊಡ್ಡದಿದೆ. ಭಕ್ತಿಯ ಆಕಾರ ಪೂರ್ಣ ಮಟ್ಟದಲ್ಲಿ ಇಷ್ಟು, ಅದು ಸ್ವಲ್ಪ ಸ್ವಲ್ಪ ಇದ್ದಾಗ ಬೇರೆ ಬೇರೆ ಇರುತ್ತೆ, ಅದು ಬೆಳೀತಾ ಹೋಗುವಂತಹದ್ದು, ನಿತ್ಯ ವೃದ್ಧಿಯನ್ನು ಪಡೆಯುತ್ತದು. ಅಂಥದ್ದು ನಮ್ಮಲ್ಲಿ ಅಲ್ಪ ಸ್ವಲ್ಪ ಭಕ್ತಿ ಇರುತ್ತೆ, ಅದರ ಪೂರ್ಣ ಮಟ್ಟದಲ್ಲಿ ಇಷ್ಟು ಆಗಬೇಕು. ಇಷ್ಟು ಭಗವಂತನಲ್ಲಿ ಭಕ್ತಿ ಬಂದರೆ ಆ ಭಕ್ತಿ ಭಗವಂತನ ಅತ್ಯರ್ಥ ಪ್ರಸಾದಕ್ಕೆ, ಮೋಕ್ಷಕ್ಕೆ ಬೇಕಾದ ಪ್ರಸನ್ನತೆಯನ್ನು ತರುತ್ತೆ. ಅಷ್ಟು ಭಕ್ತಿ ಬರೋದು ಹೇಗೆ? ನಾವೀಗ ಎಷ್ಟೋ ಪದಾರ್ಥಗಳನ್ನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಜೊತೆಯಲ್ಲಿರ್ತೇವೆ. ನಮಗೆ ತುಂಬ ಬೇಕಾಷ್ಟು ತರಹದಲ್ಲಿ ನಮಗೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಂತಹ ತಂದೆ ತಾಯಿ ಮೇಲೆ ಇಷ್ಟು ಭಕ್ತಿ ಬರೋಲ್ಲ. ನಮಗೆ ನಾವು ಭಾಳ ಮಾಡಿದ ಗುರುಗಳಲ್ಲೇ ಈ ಭಕ್ತಿ ಬರೋಲ್ಲ.
ಹಾಗಾದ್ರೆ ಭಗವಂತನಲ್ಲಿ ಹೇಗೆ ಬರುತ್ತೆ? ಕಾರಣನೂ ಇದೆ. ಅವನು ನೋಡಲಿಲ್ಲ, ನೋಡೋಕ್ಕೆ ಸಿಗೋಲ್ಲ, ಅವನು ಕೇಳಲಿಕ್ಕೆ ಸಿಗೋಲ್ಲ, ಮಾತಾಡಿಸ್ಲಿಕ್ಕೆ ಸಿಗೋಲ್ಲ, ಮುಟ್ಲಿಕ್ಕೆ ಸಿಗೋಲ್ಲ. ಅವನು ನಮಗಿಂತ ತುಂಬ ದೂರ, ಅಧೋಕ್ಷಜ ಅಂತ ಅವನು ಕರೆಯೋದು, ಇಂದ್ರಿಯಗಳಿಗೆ ತುಂಬ ದೂರ. ಅಷ್ಟು ದೂರನಾದಂತಹ ವ್ಯಕ್ತಿಯನ್ನು ನಾವು ಪ್ರೀತಿಸೋದಾದರೂ ಹೇಗೆ? ಕಂಡಿದ್ದು ಕೇಳಿದ್ದರಲ್ಲೇ ನಮಗೆ ಪ್ರೀತಿ ಹುಟ್ಟುತ್ತಾ ಇಲ್ಲ. ಎಲ್ಲದಕ್ಕೂ ದೂರ ಇರೋನ ಬಗ್ಗೆ ಅಷ್ಟು ಪ್ರೀತಿ ಹುಟ್ಟೋದಾದರೂ ಹೇಗೆ? ಅದಕ್ಕೆ ತೋರಿಸಿಕೊಟ್ಟ ಉಪಾಯ ಶಾಸ್ತ್ರ ತೋರಿಸಿದ್ದೆ ಹೇಗೆ? ಧ್ರುವರಾಜರು ತುಂಬ ಚೆನ್ನಾಗಿ ಕೇಳ್ತಾರೆ. ವಾಸುದೇವರೂಪಿ ಪರಮಾತ್ಮ ಬಂದು ನಿಂತಿದ್ದಾನೆ, ಪುಟ್ಟ ಹುಡುಗ, ನಾರದರ ಉಪದೇಶ ಪ್ರಭಾವ, ಹಿಂದಿನ ಸಾಧನೆಯ ಪರಿಪಾಕ, ಭಗವಂತನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡ್ತಾ ಹಾಗಂತಾರೆ, ಸ್ವಾಮಿ ಏನೇನೋ ಕೇಳಲಿಕ್ಕೆ ಅಂತ ಬಂದವನು, ನೆನೆಸಿಕೊಂಡ್ರೆ ನಾಚಿಕೆ ಆಗುತ್ತೆ ನನಗೆ, ಅದೆಲ್ಲ ಏನೂ ಬೇಡ, ಈಗ ನನಗೊಂದು ಆಸೆ ಇದೆ, ಅದನ್ನು ನೆರವೇರಿಸ್ತೀಯಾ? ಯಾ ನಿರ್ವೃತಿ ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್. ನನಗೆ ನೀನು ಕೊಡೋದೇ ಆಗಿದ್ದರೆ ಯಾ ನಿರ್ವೃತಿ, ಅತ್ಯದ್ಭುತವಾದ ಪರಮಾನಂದವನ್ನು ತರತಕ್ಕಂತಹ ನಿನ್ನ ಪಾದ ಪದ್ಮ ಧ್ಯಾನ ಕೊಡು ನನಗೆ. ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಅರ್ಥ ಮಾಡಿಕೊಳ್ತಾ ನಿನ್ನನ್ನು ನಿರಂತರವಾಗಿ ಕೊಂಡಾಡ್ತಾ ಇರಬೇಕು. ನನಗೆ ಆ ಭಾಗ್ಯವನ್ನು ಕೊಡು. ಇದು ಎಲ್ಲ ಜ್ಞಾನಿಗಳು ತುಟ್ಟು ತುದಿಯಾಗಿ ಕಡೆ ಕೇಳೋದು. ಇದರ ಬಗ್ಗೆ ಯಾರಿಗೆ ಗೊತ್ತೋ ಅವರೆಲ್ಲ ಕೇಳೋದು ಇದನ್ನೇ. ಹನುಮಪ್ಪನನ್ನು ರಾಮಚಂದ್ರ ದೇವರು ಕಡೆಗೆ ಹೋಗಬೇಕಾದ್ರೆ ಕೇಳ್ತಾನೆ, ಹನುಮಪ್ಪ ನಿನಗೇನು ಕೊಡಲಿ? ಎಲ್ಲ ಕೊಟ್ಟಿದ್ದೀಯಲ್ಲ ಸ್ವಾಮಿ, ಇಲ್ಲ ಸಾಲದು, ನಿಂಗೇನಾರು ಕೊಡಬೇಕು. ಸಹಭೋಗ ಸೌಖ್ಯ ಕೊಟ್ಟಿದ್ದೀಯಲ್ಲ ಸ್ವಾಮಿ, ಅದಕ್ಕಿಂತಲ್ಲ, ಅದು ಇನ್ಯಾರಿಗೂ ಇಲ್ಲ, ಅದು ಕೊಟ್ಟಿದ್ದಾಗಿದೆ. ಭಗವಂತ ಏನೇನು ಉಪಭೋಗ ಮಾಡ್ತಾನೋ ಅದೆಲ್ಲ ಇವ್ರ ಜೊತೆಯಲ್ಲಿ ಇಟ್ಕೊಂಡು ಇವ್ರಿಗೂ ಒಂದೊಂದು ಅಂಶ ಕೊಡ್ತಾನೆ. ಎಲ್ಲ ಜೊತೆಯಲ್ಲೇನೆ ಅಷ್ಟು ಸೌಖ್ಯ ಕೊಟ್ಟಿದ್ದಿ, ಬ್ರಹ್ಮ ಪದವಿ, ಇನ್ನೇನು ಬೇಕು? ಇಲ್ಲ ಇಲ್ಲ, ನೀನೇನ, ಇದೆಲ್ಲ ನಾ ಕೊಟ್ಟಿದ್ದು, ಅದು ನಾ ಕೊಟ್ಟಿದ್ದು, ನೀನೇನಾರ ಕೇಳಬೇಕು, ನಾ ಕೊಡಬೇಕು. ಕಡೆಗೆ ಇಷ್ಟು ಪ್ರೀತಿಯಿಂದ ತನ್ನನ್ನೇ ಕೊಟ್ಕೊಂಡ್ಬಿಟ್ಟಂತೆ ಭಗವಂತ. ಸ್ವಾತ್ಮಾನಮೇ ವೇಷದದು ಯದಸ್ಮೈ, ತನ್ನದೇ ಒಂದು ರೂಪವನ್ನು ಆಲಿಂಗನ ರೂಪದಿಂದ ಒಂದು ರೂಪ ನಿನ್ನಲ್ಲಿ ಇಟ್ಟೊಟ್ಟೋಗ್ತೇನೆ, ನಿನಗೆ ನನ್ನನ್ನೇ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಅದು ನಾ ಕೊಟ್ಟಿದ್ದು. ನೀ ಕೇಳಬೇಕು, ನಾ ಕೊಡಬೇಕು. ನೀ ಏನಾರ ಕೇಳಬೇಕು. ಏನು ಕೇಳಲಿ ಸ್ವಾಮಿ? ನನಗೆ 2 ಕೊಡು ಅಂತ ಕೇಳ್ತಾರೆ. ಅವ್ರು ಕೇಳಿದ್ದು ದಾಖಲೆಯಾಗಿದೆ. ಅವು ಕೇಳಿದ್ದೇನು? ಹನುಮಂತ ದೇವರು ಬೇಕಾದ್ದೆಲ್ಲ ಇದೆ ಅವರಲ್ಲಿ. ಅವು ಕೇಳಿದ್ದೇನನ್ನ? ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾರತಿ ತ್ವಯ್ಯಚರೈಕ ಭಕ್ತಿ ಸಜೀವಮಾನಃ ನ ಪರಃ ಕಥಂಚಿತ್ ತಜ್ಜೀವನಂ ಮೇ ಸ್ವಧಿಕಂ ಸಮಸ್ತಾತ್. ಅದನ್ನು ಕೇಳ್ಕೊಂಡಿದ್ದಾರೆ. ಮೊದಲನೇದ್ದಿದು, ನಿನ್ನ ಕಥೆಯನ್ನು ಯಾರು ಹೇಳ್ತಾ ಕೇಳ್ತಾ ಇರ್ತಾರಲ್ಲ, ಬದುಕ್ತಾ, ಅವನೊಬ್ಬ ಬದುಕದ ಹಾಗೆ. ನೀನು ಕೊಟ್ಟಂತಹ ಸಕಲೇಂದ್ರಿಯಗಳನ್ನು ನಿನ್ನ ಒಲಿಸಿಕೊಳ್ಳಿಕ್ಕೆ ಅಂತ ನಿನ್ನನ್ನು ಸರಿಯಾಗಿ ತಿಳಿದು ನಿನ್ನ ಬಗ್ಗೆ ಗಾನ ಮಾಡ್ತಾ ಬದುಕ್ತಾನಲ್ಲ, ಸಜೀವಮಾನಃ ನಪರಃ ಕಥಂಚಿತ್, ಅವನೊಬ್ಬನೇ ಬದುಕಿದ್ದು, ಇನ್ಯಾರು ಬದುಕಲಿಲ್ಲ ಅಂತ ಅರ್ಥ. ತಜ್ಜೀವನಂ ಮೇ ಸ್ವಧಿಕಂ ಸಮಸ್ತಾತ್, ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನ ಕಥೆ ಹೇಳ್ತಾ ಹೇಳ್ತಾ ನಾ ಬದುಕಬೇಕು, ನನಗೆ ಅಂಥ ಬದುಕು ಕೊಡು. ಹನುಮಂತ ದೇವರು ಕೇಳಿದ್ದಿದ್ದನು. ಇನ್ನೊಂದು ಕೇಳ್ತಾರೆ, ನಿನ್ನಲ್ಲಿ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶಮೇ ಹ್ರಾಸ ವಿವರ್ಜಿತ ಸದಾ, ಎಂದೂ ಹ್ರಾಸ ಆಗಬಾರದು. ಇನ್ನೂ ವಿಚಿತ್ರ ಅಂದರೆ ಅವರು ಕೇಳಿದ್ದು, ಪ್ರತಿ ಕ್ಷಣಕ್ಕೂ ಕೂಡ ನಿನ್ನ ಹೊಸ ಹೊಸ ಮಾಹಾತ್ಮ್ಯ ಜ್ಞಾನದಿಂದ ಭಕ್ತಿ ಪ್ರತಿ ಕ್ಷಣಕ್ಕೆ ಬೆಳೀತಾ ಇರಬೇಕು, ಪ್ರತಿ ಕ್ಷಣ ಬೆಳೀತಾನೆ ಹೋಗಬೇಕು, ಕುಗ್ಗಬಾರದು ಸ್ವಲ್ಪ. ಎಂಥ ಆಸೆ ಇದೆ ನನಗೆ, ನೀ ಕೊಡೋದಾದರೆ ಇವೆರಡು ಕೊಟ್ಟು ಬಿಡು ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಅಂದರೆ ಮುಕುಂದ ಭಕ್ತಿ, ಭಗವಂತನ ಭಕ್ತಿ, ಅವನ ಕಥಾಶ್ರವಣ, ಅವನ ಪಾದಧ್ಯಾನ ಅನ್ನೋದು ಅಷ್ಟು ಮಹತ್ವಪೂರ್ಣವಾದದ್ದು. ಅಂಥದ್ದು ನಮಗೆ ಹಾಗೆ ಬರೋಲ್ಲ. ಅದು ಬರಬೇಕಾಗಿದ್ದರೆ ಇದೆಲ್ಲ ಗೊತ್ತಾಗಬೇಕಲ್ಲ. ದೊಡ್ಡವರು ಏನು ಕೇಳಿಕೊಂಡ್ರು, ಯಾಕೆ ಕೇಳಿದ್ರು, ಅವ್ರು ಯಾರು, ಅವ್ರು ಯಾಕಷ್ಟು ಕೇಳ್ತಾರೆ, ಹೀಗೆಲ್ಲ ಗೊತ್ತಾಗಬೇಕಾಗಿದ್ದರೆ ಅದು ಗುರುಭಕ್ತಿ ಜಾಯೈ. ನಾವು ಅವಿಚ್ಛಿನ್ನವಾಗಿ ಗುರುಗಳಲ್ಲಿ ಭಕ್ತಿ ಮಾಡ್ತಾ ಇದ್ದರೆ ಆ ಗುರುಗಳು ನಮಗೆ ಕಲಿಸ್ಕೊಡ್ತಾರೆ, ಆ ವಿಶ್ವಾಸ ಹುಟ್ಟಿಸ್ತಾರೆ. ಸ್ಯಾನ್ ಮಹತ್ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್. ನಾನಾ ಪಾಪಗಳಲ್ಲಿ, ನಾನಾ ದುಃಖ, ರೋಗ ರುಜಿನ ಇವುಗಳಲ್ಲೆಲ್ಲ ಬಿದ್ದವರಿಗೆ ಒಮ್ಮೆಲೆಗೆ ದೇವರಲ್ಲಿ ಭಕ್ತಿ ಮಾಡಿರೋದು ಇದು ಅಂದರೆ ಎದ್ದು ಹೋಗೋ ಕಡೆಗೆ ಅಂತ. ಕಷ್ಟ ಆಗಿಷ್ಟು ಏನು ಒದ್ದಾಡ್ತಾ ಇದ್ದೀವಿ, ದೇವರಂತೆ ದೇವ್ರು ಎದ್ದು ಹೋಗೋ ಕಡೆಗೆ ಅಂತ. ಅದೆಲ್ಲ ಕಳಿಬೇಕು. ಅವೆಲ್ಲ ಕಷ್ಟ ಆಗಿಷ್ಟ ಎಲ್ಲ ಕಳೆಯೋದು ಅದು ಭಗವಂತನಿಂದ ಆಗುತ್ತೆ, ಈ ಗುರುಗಳಿಂದ ಆಗುತ್ತೆ. ಅವು ಕಾಲು ಹೋಗಿ ಹಿಡ್ಕೋತಾನೆ, ಸ್ವಾಮಿ ನಿಮ್ಮಿಂದಾಯಿತು, ನೀವೇನು ಹೇಳ್ತೀರಿ ಒಡೆಯಾ, ನೀವು ಹೇಳಿದ್ದು ಕೇಳ್ತೇನೆ ಅಂತ ಕಾಲು ಹಿಡಿತಾನಲ್ಲ. ಆಗ ನೋಡು, ನನ್ನಿಂದಲ್ಲಪ್ಪ ಆಗಿದ್ದು,
ಭಗವಂತ ಎಲ್ಲರಿಗೂ ರಕ್ಷಣೆ ಮಾಡೋದು. ಯಾವಾಗ ಯಾವಾಗ ಎಂಥವರಿಗೆ ಎಂಥೆಂಥ ಆಪತ್ತು ಬಂದಿತ್ತು ಎಲ್ಲ ಕಳೆದವನು ಭಗವಂತ ಇದ್ದಾನೆ, ಗಟ್ಟಿ ಅವನು ಹಿಡಿ. ಯಾರು ಹಾಗಾದ್ರೆ ದೇವರು? ಒಬ್ರಿಗೊಂದೊಬ್ರಿಗೊಂದು ಯಾಕೆ ಮಾಡ್ತಾನೆ? ಹೀಗೆ ಯಾಕಿದ್ದಾನೆ, ಹಾಗೆ ಯಾಕಿಲ್ಲ? ಸಾವಿರಾರು ಪ್ರಶ್ನೆಗಳ ಸ್ವರಿಮಳೆ ಆಗಿಬೀಳುತ್ತೆ. ಅದಕ್ಕೆಲ್ಲ ಇಡೀ ಜೀವನ ಉತ್ತರ ಕೊಡಬೇಕಾಗತ್ತೆ. ಒಂದು ಜನ್ಮ ಎರಡು ಜನ್ಮ ಸಾಲದು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಕೃಷ್ಣದೇವರೇ ಆಡಿದ ಮಾತು. ಅದೆಲ್ಲ ಮಾಡಬೇಕಾದ್ರೆ ನಾವು ಅವಿಚ್ಛಿನ್ನವಾಗಿ ಭಗವಂತನನ್ನೇ ಯಾರು ಬಲ್ಲವರೋ ಅಂಥ ಗುರುಗಳನ್ನು ಗಟ್ಟಿಯಾಗಿ ಹಿಡಿಬೇಕು. ಅವರ ಆಕೃತಿಯನ್ನು ಚೆನ್ನಾಗಿ ತಿಳಿಬೇಕು. ಅವರ ಆಕೃತಿ ಸೇವೆಯನ್ನು ನಾವು ಮಾಡಬೇಕು. ಅಂಥವ್ರು ನಮ್ಮ ಮಂತ್ರಾಲಯ ಪ್ರಭುಗಳು. ಅಪರೋಕ್ಷೀಕೃತ ಶ್ರೀಜಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತ ಅನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅಂಥ ಗುರುಗಳ ಭಕ್ತಿಯನ್ನು ನಾವು ಮಾಡಿದರೆ ಅವಶ್ಯವಾಗಿ ಅವರ ಜೊತೆಯಲ್ಲಿ ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ಮಂತ್ರಾಲಯ ಪ್ರಭುಗಳ ಆರಾಧನೆ ಇದೊಂದು ಆರಾಧನೆ ಅಂತಂದರೆ ಅವರು ವೃಂದಾವನ ಪ್ರವೇಶ ಮಾಡಿದಾಗ ಮಾತ್ರ ಅಂತೇನಲ್ಲ. ರಾಧಸಾಧು ಸಂಸಿದ್ಧವು ಅವರಲ್ಲಿ ಭಕ್ತಿವರ್ಧಕವಾಗಿ, ತದ್ವಾರ ಭಗವಂತನಲ್ಲಿ ಭಕ್ತಿಯನ್ನು ಸಂಸಿದ್ಧರು ಹರಿತೋಷಣಂ ಇವೆಲ್ಲ ಮಾಡೋದರಿಂದಾಗಿ ಕಡೆಗಾಗೋದೇನು ಮುಖ್ಯ ಗುರಿ? ಭಗವಂತ ಅತ್ಯಂತ ಪ್ರೀತನಾಗ್ತಾನೆ, ಅವನಲ್ಲಿ ಭಕ್ತಿ ಮೂಡುತ್ತೆ. ಆ ಗುರಿಯನ್ನಿಟ್ಟುಕೊಂಡು ಗುರುಭಕ್ತಿಯನ್ನು ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದ ಅವರಲ್ಲಿರುವ ಮಹತ್ವವನ್ನು ಪ್ರಾಮಾಣಿಕವಾಗಿ ಯಾವ ಕ್ರಮದಲ್ಲಿ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಇದೊಂದು ರೀತಿಯಲ್ಲಿ ಒಕ್ಕಣಿಕೆ. ಇವತ್ತು ಆರಂಭಿಕವಾಗಿ ಒಂದು ಪೀಠಿಕೆ ಅಷ್ಟೇ. ಅಲ್ಲಿ ಆಕೃತಿಗಳನ್ನೆಲ್ಲ ಯಾವ್ಯಾವ ಕ್ರಮದಲ್ಲಿದೆ, ಹರಿವಾಯುಗಳ ಪರಮಾನುಗ್ರಹ ನಮ್ಮ ಮಂತ್ರಾಲಯ ಪ್ರಭುಗಳಲ್ಲಿ ಎಷ್ಟೆಷ್ಟಿತ್ತು, ಯಾವ್ಯಾವ ಕ್ರಮದಲ್ಲಿದೆ, ಯಾವ್ಯಾವ ಆಕೃತಿ ಹೇಗಾಗಿದೆ, ಯಥಾಶಕ್ತಿ ಅದನ್ನು ಮುಂದಿಂದೆಲ್ಲ ಉಳಿದ ದಿವಸಗಳಲ್ಲಿ ಚಿಂತನೆ ಮಾಡೋಣ. ಅದ್ಯ ಯಥಾಮತಿ ಕದಾಭಿಪ್ರಾಯ.